ಅಂತ, ಒಜ್ಜಿ ಬಂದಂಗನ್ನತ್ತೆ ಪರಮಾತ್ಮ ಅಂತ. ಅಂದರೆ ದೇವಸ್ಥಾನವನ್ನು ಹೋಲ್ಸೋದಕ್ಕಿಂತ ನಿಮ್ಮ ಅಪ್ಪ ಅಮ್ಮನ ದೇವ್ರ ನೋಡಿ, ಏನೇಳಿ ನಿಮ್ಮ ತಾಯಿ ತನ ದೇವ್ರ ನೋಡಿ. ಅಕ್ಕಪಕ್ಕ ಮನೆ ಪ್ರೀತಿಯಿಂದ ಇರಿ ಅಂತ ಇನ್ನೊಂದ್ಸರಿ ಹೇಳ್ತೀನಿ. ದೊಡ್ಡ ಪವಾಡ ನಂಬಿಕೆ. ಎರಡನೇದು ಗಡಿಯಾರ ಟಿವಿ ನಮ್ಮ ಫೋಟೋ, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಫೋಟೋ. ತೀರ್ಥ ಅಕ್ಕಪಕ್ಕ ಮನೆ ಬಗ್ಗೆ ನೋಡೋ ಮನೆ ಹಾಳು ಮಾಡೋ ಬದಲು, ಅವ್ರ ಬಗ್ಗೆ ಕೆಟ್ಟ ಮಾತಾಡೋ ಬದಲು ಅವ್ರಿಗೆ ತೀರ್ಥ ಕೊಡಿ, ಆರೋಗ್ಯದಿಂದಿರಿ ಆಗುತ್ತಾ. ಮತ್ತಿನ್ನು ಪ್ರತಿ ಅಮಾವಾಸ್ಯೆಯನ್ನು ತಡೆ ಹೊಡಿತೀವಿ. ಒಬ್ರಿಗೆ ಅಷ್ಟು ಹಣ, ಕುಟುಂಬಕ್ಕೆ ಅಷ್ಟು ಹಣ. ಹುಷಾರಿಲ್ಲ ಅಂದರೆ ಅವತ್ತು ಮಾತ್ರ. ಹಣ ಇಲ್ಲ ಅಂದ್ರೆ ಬಡವರು ಫ್ರೀ ಹೊಡಿತೀವಿ. ಹ್ಯಾಂಡಿಕ್ಯಾಪ್ ನಂತರ ಕೊಡ್ತೀವಿ. ಇಲ್ಲಿ ಬಂದಾಗ ಮಾತ್ರ ಮನೆ ಕೊಡಲ್ಲ. ಮತ್ತು ಸಣ್ಣ ಪುಟ್ಟ ಸಹಾಯ ಮಾಡ್ತೀವಿ ಲೈವಲ್ಲ. ಸೀರೆ ಒಂದನ್ನ ಕುಂಕುಮ ಕೊಡೋದು ಮಾತ್ರ ಲೈವಲ್ಲಿ ಹಾಕೋದು, ಮಿಕ್ಕಿದೆಲ್ಲ ಪರ್ಸನಲಾಗಿ ಸೇವೆ ಮಾಡ್ತೀವಿ. ಗೊತ್ತಿರುತ್ತೆ. ಒಂದ್ಸರಿ ಸೇವೆ ಮಾಡಿಸೋದಾದ್ರೆ ಒಂದಾರಲ್ಲ ಹುಷಾರಾಗುತ್ತಾ, ಒಳ್ಳೇದಾಗುತ್ತಾ. ಕೇಳ್ತಾರೆ ದೇವ್ರನ್ನ, ಕೇಳಿದ್ರೆ ದೇವ್ರು ಯಾವಾಗ ಕೆಲಸಕ್ಕೆ ಬರುತ್ತೆ ಕೇಳ್ತಾರೆ. ದೇವ್ರು ಬರಲ್ಲ ಅಂದ್ರೆ ನಮ್ಮನ್ನು ಯಾವಾಗ ಕೆಲಸ ಬರ್ತೀರಾ ಅಂತಾರೆ. ಹಿಂಗೆ ಉದಾಹರಣೆ, ಕೆಳಗೆ ಹೋಗಿ ಕಿಸ್ ಹೊಡಿತಾರೆ. 16 ವರ್ಷ ನಿಂತು ಬರೋ ನೀರು ಬರುತ್ತೆ, ಅದೇ 9 ಮೆಟ್ಲು. ಅಲ್ಲೋಗಿ ಕೆಳಗೆ ಕಿಸೋದು, ಈಗ ಬಂದಿದ್ದೀನಿ ನಾಲ್ಕು ಬಾ ಅಂತಾರೆ, ಬರಲ್ಲ ಅಂತೆ. ನಮ್ಮನ್ನು ಕೆಲಸ ಬರ್ತೀರಾ ಅಂತ ಕರಿತೀವಿ. ಆ್ಯಕ್ಚುಲಿ ಕೇಳೋದು ಏನಿಲ್ಲ. ಅಥವಾ ಕೈ ಬಂದರು, ಕಾಲು ಬಂದರು, ಕಿಡ್ನಿ ಫೇಲ್ ಆದರೂ ಅಡುಗೆ ಮಾಡ್ತೀವಿ. ಚೆನ್ನಾಗಿ ನೋಡೋಣ. ಯಾರಿಗೆ ಕಿಡ್ನಿ ಫೇಲ್ ಐತಿ ಮಲ್ಕಿರ ಅವ್ರು ಕರ್ಕೊಂಡು ಅಡುಗೆ ಮಾಡ್ತೀನಿ ಅವ್ರ ಕೈಲಿ. ಅವ್ರು ಹೊಸ ಚೆನ್ನಾಗಿ ನೋಡೋಣ. ನೀವೆಲ್ಲ ಬಂದು ಬೆಳಗ್ಗೆ ಕಿಸ್ ಹೊಡಿತೀರಿ ದೇವರಿಗೆ, ದೇವ್ರನ್ನ ಕೆಲಸ ಕರಿತೀರಿ. ನೋಡಿ, ಒಂದೇ ಒಂದು ಸೊಳ್ಳೆ ಒಬ್ಬರು ಕಡೆ ಅಲ್ಲಿ ನೆನಪಿದೆಯಾ? ಇನ್ನು ಹಳ್ಳ ಬರ್ತಾರದು ಮಾಹಿತಿಕೆರೆ ಹಳ್ಳ ಅಂತ, ಮಧುಕೆರೆ ಹಳ್ಳ. ಮಾಯಾದಂತ ಮಳೆ ಬಂತ ಅಂತ ಹೇಳ್ತೀನಿ. ಅಲ್ಲಿಂದ ಬರ್ತಾ ಇದೆ ಮಳೆ. ಅದ ಇದಾಗ ಮನೆಗೆ ಹೋಗಿ ಅಪ್ಪ ನೋಡಲೆ ಹಂಗೆ ಮನೆಗೆ ಹೋಗಿ, ಹಂಗೆ ಮನೆಗೆ ಹೋಗಿ ಹೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಮಗದ ಕೆಳಗೆ ಹೋಗಿ ಬಟ್ಟೆ ಬಟ್ಟೆ ಕೂಡ ಬರಬೇಕು. ಕರೆಕ್ಟಾ ಲೈವ್ ಹಿಡಿಯ ನೋಡ್ರಪ್ಪ. ಬೈತಾರೆ ಅಂತ ಯಾವನಾರ ಮನೆ ಮಶ ಮಾಡಿದ್ಲಿ, ಮನೆ ನಿಮ್ಮ ಮಂತಲ್ಲಿ ಹಾಳಾಗೋಗ್ಬಿಡುತ್ತೆ. ನೋಡಿ, ಇಷ್ಟ ನಾನು ಅರವತ್ತಂತ ಇದ್ದೀವಿ. ಅವ್ನು ಫೋನ್ ಆರಾಮ ಬಂದ. ಏನು ಗೊತ್ತಾ, ಮನೇಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮಗೆ ಅನ್ನ ಹಾಕಿರಲ್ಲ. ಗಂಡ ಹೆಂಡತಿ ಅನ್ನ ಇಲ್ಲಿ ಬಂದು ಫೋನ್, ಇಷ್ಟೊಂದು ಜನ ಮಧ್ಯೆ ಫೋನ್ ಒಬ್ಬ ನಿಷ್ಠಾವಂತ ಹೆಣ್ಣಾಲಿ ಗಂಡಾಲಿ ಗೌರವಿತವಾದರು ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಫೋನ್ ತೊಂದರೆ ಕೊಡಲ್ವ. ನನ್ನ ದೇವಸ್ಥಾನಕ್ಕೆ ಎಷ್ಟೋ ಜನ 80-95% ಬರೋದೇ ಕಷ್ಟ. ಏನೋ ಕೇಳ್ಕೊಂತಾರೆ, ನಾವು ₹1 ಯಾರು ಕೇಳಲ್ಲ. ಇನ್ನು ಯಾರನ್ನು ಬೇಜಾರಾಗುತ್ತೆ ಅಂದರೆ ಚಪ್ಪಲಿ ಹಿಂದಿ ಕುಡಿಯಿಂದ ಬೋರ್ಡ್ ಹಾಕಿದ್ದೀವಿ. ವೈತಾ ಮತ್ತು ಬರೇಕಾಲ ಬರ್ತಾರೆ, ಅಕ್ಕಿತ ಬೆಲ್ಲದ ಮತ್ತು ಅಲ್ಲಿ ಚಪ್ಪಲಿ ಒಳಗೆ ಬರ್ತಾರೆ. ನಿಮಗೆಲ್ಲ ಅಭ್ಯಾಸ ಆಗಿದೆ. ಸೆಂಟ್ರಲ್ ಬಾತ್ರೂಮು, ಈ ಕಡೆ ಅಡುಗೆ ಮನೆ, ಈ ಕಡೆ ಗೌರ ಮನೆ. ಯಾಕೆಂದರೆ ಒಂದು ಗಾಳಿ ಬಿಟ್ಟರು ಕೇಳ್ಬೇಕು ನಿಮಗೆ ಎಲ್ಲಿ ಉಣ್ಬೇಕಾರೆ ಅಂತ ಬಾತ್ರೂಮ್ ಮಾಡ್ಕೊಂತೀರಿ. ಇಲ್ಲ ಚಪ್ಪಲಿ ಆಫ್ ಮಾಡಿ, ಚಪ್ಪಲಿಯಲ್ಲಿ ಬಿಡಿ, ಅದಕ್ಕೆ ಬನ್ನಿ, ಮಕ್ಳು ಇಟ್ಕೊಳ್ಳಿ. ಮೊಬೈಲ್ ಆಫ್ ಮಾಡಿದಾಗ 4 ಜನ ಬೇಕು ನಮಗೆ. ಏನಕ್ಕೆ ಏನೋ ಗಲೀಜು ಮಾಡಬೇಡಿ ಅಂತ. ಈಗ ಆಡಿ ಇಲ್ಲಿ ದೇವ್ರ ಬಾಯಿ ನೋಡ್ಬೇಕು ಆಸೆ. ಯಾರೋ ಪುಣ್ಯಕೀತಿ ಬಂದು ಬಾಯಿ ಒಳಗೆ ಮಕ್ಕಳು ಬಿಡ್ಕೊಂಡು ಮೊಬೈಲ್ ಕಂಡು ಇಟ್ಕೊಂಡು ಮಕ್ಕಳು ಸತ್ತಾಗಿದ್ರೆ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ. ಏನಂತ ಮಕ್ಕಳು ಸತ್ತಾಗೇಳೆ ಅಂತ. ಇಲ್ಲಿ ಹಿಂದ್ಗಡೆ CC ಕ್ಯಾಮ್ರಾ ಕಳ್ತನವಾಗಲ್ಲ, ಕೊಲೆ. ಇಲ್ಲಿ ಒಂದು ಸೊಳ್ಳೆ ಕಡೆಯಲ್ಲಿ 6 CC ಕ್ಯಾಮ್ರಾ ಹಾಕಿ ಮೊನ್ನೆ ಯಾರು ದೇವ್ರ ಬಂದು ನಡೆಸಿ ಬಟ್ಟೆ ತಗೊಂಡು ಕುಣಿಯೋಷ್ಟು ತಿರ್ಕೊಂಡ್ಬಿಡಿತ್ತು. ಕಂಪ್ಲೇಂಟ್ ಕೊಟ್ಟರೆ ಬೇರೆ ನೀವೆಲ್ಲ ಗೊತ್ತಲ್ಲ, ಲೇಡೀಸ್ ಸಂಘ ಬರುತ್ತೆ ನಿಮ್ಮವು. ಹಂಗಾಗಿ ಅಮ್ಮ ತಾಯಿ ಇಲ್ಲಿ ಬೈತಾ ನೋಡಮ್ಮ, ಸಂಘ ಕಟ್ಕೊಂತೀರಿ. ಅದು ಯಾವ್ದು ಗೊತ್ತಾ, ಮನೆ ಯಾರು ಮಾಡೋಕ್ಕಲ್ಲ. ಒಳ್ಳೊಳ್ಳೆ ಸಂಘಗಳಿದ್ದಾವೆ, ಒಳ್ಳೊಳ್ಳೆ ಸಂಸ್ಥೆ ಇದಾವೆ. ಅವ್ರಿಗೆ ಅವ್ರ ಗೌರವ ನೀವು ಕಳಿಬೇಡಿ ಗೊತ್ತಾಗತ್ತಾ. ಇನ್ನು ಯಾವ್ದಾರು ಒಬ್ಬ ಒಳ್ಳೆ ದೇಶ ಆಳಿ, ದೇಶ ಕಟ್ಟಿ ಪುಣ್ಯ ಮಾಡೋದು ಅಳಸೆ ಹಾಕೊಂಡು ಸಂಘ ಮಾಡ್ಕೊಂಡು ಸುಮ್ಮನೆ ಏನೋ ಮಾಡ್ಕೊಳ್ಬೇಡಿ. ಅದ ಯಾರು ಸಿಸಿ ಅವರ ಮನೆ ಹಾಕಿದ್ದೀನಿ. ಅವ್ರು ಕೇಳ್ತಾರೆ, ದೇವ್ರದ್ದು ವೇಲ್ ತಗೊಳೋದು, ದೇವ್ರು ಬರುತ್ತೆ ಕುಣಿಯೋದು. ಬಿದ್ದೋಗ್ಬಿಟ್ರೆ ತೊಂದರೆ ಕೊಡಬೇಡಿ ಅಂದರೆ ದೇವ್ರು ಬರುತ್ತೆ ನಮಗೆ ಅಂತ ಹೇಳೋದು. ಇದೆಲ್ಲ ನಿಮ್ಮ ಉಚ್ಚಾಟ ಬಿಟ್ಟು ಬನ್ನಿ ದಯವಿಟ್ಟು. ಆಯ್ತಾ? ಯಾರಾದರೂ ಬ್ಯಾಡ್ ಮೆಸೇಜ್ ಮಾಡೋದಿದ್ರೆ ಇದು ದಯವಿಟ್ಟು ಬನ್ನಿ, ನಿಮ್ಮ ಕೈಲಿ ಕೆಲಸ ಮಾಡಿಸ್ತೀನಿ. ತಾಕತ್ತಿದ್ರೆ ಬಂದಿದೆ ಜನ ಮೇಂಟೈನ್ ಮಾಡಿ ಗೊತ್ತಾಗುತ್ತೆ. ಯಾರನ್ನ 25 ವರ್ಷ 50 ವರ್ಷ ಹಿಂದೆ ಇದ್ರು ಭಕ್ತರು, ಈಗೆಲ್ಲ ಭಕ್ಷಕರು. ದೇವ್ರನ್ನ ಕೇಳ್ತಾರೆ, ಬಿಡ್ಕೊತಿದ್ರವ ದೇವ್ರಿಗೆ ದೇವ್ರನ್ನ ಇಷ್ಟು ಕೇಳ್ತಾರೆ. ಲೇಟ್ ಆಗುತ್ತೆ ಅಂತ ಕೇಳ್ತಾರೆ. ಅವ್ರು ಯಾರಪ್ಪ ಮೊನ್ನೆ ಮಳೆ ಬರ್ತಿದ್ರೆ ಕಾರ್ ಕೊಳೆ ಆಗುತ್ತೆ ಅಂತಾನೆ. ಮಾಹಿತಿ ನಮ್ದಲ್ರಪ್ಪ, ರೋಡು ನಮ್ದಲ್ಲ ಕಂಡ್ರೆ ಇಷ್ಟು ಜಾಗ ಅಂತ ಯಾವನೋ ಒಬ್ಬ ಯೂಟ್ಯೂಬಲ್ಲಿ ಹಾಕ್ಬಿಟ್ಟ, ಯಾವನ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ನಮ್ಮನ್ನ. ನೀವು ಬರ್ತೀರಿ ತಲೆಕೆಟ್ಟರಂಗೆ ಆಡ್ತೀರಿ, ಮನೆ ಮಕ್ಕಳು ನಿಮ್ಮ ಅಪ್ಪ ಬಿದ್ದಿರ್ತಾರೆ ಎಲ್ಲವ. ಎಲ್ಲ ನೀವು DJ ಹಾಕಿ ಕುಣಿತೀರಿ. ಈ ಥರ DJ ಹಾಕಿ ಕುಣಿಯೋ ಬದಲು ಈಗ ಕುಣಿರಿ. ಯಾರೋ ಊರಿಗೆ ಬೋರ್ ಹಾಸ್ಕೊಳ್ಳಿ. ಬರ್ಡೇ ಮಾಡೋ ಬದಲು, ಕೇಕ್ ಕಟ್ ಮಾಡೋ ಬದಲು, ಸಾಯೋ ಬದಲು, ಕಡೆ ಕೊಡಿಯೋ ಬದಲು ಊರಿಗೆ ಒಂದು ರೋಡ್ ಮಾಡಿಸ್ಕೊಳ್ಳಿ. ನಿಮ್ಮೂರಾಗ ಬಡಬಗ್ರಿಗೆ ಸೀಟ್ ಕೊಡಿಸಿ, ಆಗಲ್ವಾ? ಸಂಘ ಮಾಡ್ಕೊಳ್ಳಿ. ಯಾವ ಸಂಘ ಗೊತ್ತು, ಅಪ್ಪ ಅಮ್ಮ ಸಾಗ ಸಂಘ ಅಂತ ಮಾಡ್ಕೊಳ್ಳಿ. ಆಗಲ್ವಾ? ಆಗಲ್ಲಲ್ಲ. ನೋಡಿ, ನಿಮ್ಮ ಮಕ್ಕಳು ಎಲ್ಲೋ ಸಾಯ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ. ಯಾರೋ ಸ್ಕೂಲ್, ನಿಮ್ಮೂರಿಗೆ ರಸ್ತೆ ಇದೆಯಾ? ನಿಮ್ಮೂರು ಶಾಲೆಗಳು ಓಪನ್ ಇದಾವಾ? ನಿಮ್ಮೂರಿಗೆ ಬೋರ್ ನೀರು ಹಾಕೊಳ್ಳಿ. ಬೋರ್ ಹಾಕೊಂಡ್ರಪ್ಪ ಎಲ್ಲ ಫಿಲ್ಟರ್ ಕುಡಿತಿದ್ದೀರಿ. ಜನಕರಿ ನೀರು ಬೇಕಾಗುತ್ತೆ ಬೇಸಿಗೆಲಿ. ಏನಕ್ಕೆ ಬೇಸಿಗೆಲಿ ಜನಕರಿ ನೀರು ಬೇಕಾಗುತ್ತೆ. ಒಂದು ಊರಿಗೆ ಒಂದು ಬೋರ್ ಹಾಕ್ಸ್ಕೊಂಡು DJ ಹಾಕೊಂಡು ದುಡ್ಡು ಎಷ್ಟು ಮಾಡೋ ಬದಲು ಒಳ್ಳೆ ಬೋರ್ ಹಾಕ್ಕೊಳ್ಳಿ. ಬೇಸಿಗೆಲ್ಲ ತೊಟ್ಟಿ ಕಟ್ಟಿ ಜನಕರ ನೀರು ಕುಡಿತಾರೆ, ಪ್ರಾಣಿ ಬಸ್ ನೀರು ಕುಡಿತಾರೆ. ಆಗಲ್ಲ, ಆಗುತ್ತಾ? ಅರ್ಜೆಂಟ್ ಹೋಗೋರಿದ್ರೆ, ಯಾರು ಅರ್ಜೆಂಟ್ ಇದ್ರೆ ನಮ್ಮ ದೇವಸ್ಥಾನಕ್ಕೆ ಬರಲೇಬೇಡಿ. ಲೈವಲ್ಲಿ ಹಾಕ್ತೀನಿ ನೋಡಿ. ಯಾರಿಗಾರು ಅರ್ಜೆಂಟ್ ಇದ್ದರೆ ನಮ್ಮ ದೇವಸ್ಥಾನಕ್ಕೆ ಯಾರು ಬರಬೇಡಿ. ಆಮೇಲೆ ಹೆಂಗೆ ಗೊತ್ತಾ, ಅನ್ನ ತಿನ್ನೋರು ಬನ್ನಿ, ಅಪ್ಪ ಅಮ್ಮ ಸಾಕಿರೋರು ಬನ್ನಿ. ದೇವ್ರನ್ನ ಕೇಳ್ತಾರೆ, ಎಷ್ಟರಿಗೆ ಮಕ್ಕಳಾಗ್ತವೆ, ಎಷ್ಟನೇ ಮದುವೆ ಆಗುತ್ತೆ. ಅವ್ನು ಬರೋಲ್ಲ, ಅವ್ನು ಎಲ್ಲಿರ್ತಾನೆ, ಮನೆ ಮಲಗಿರ್ತಾನೆ. ಒಬ್ಬಳೇ ಮಗಳು ಗೌರ್ಮೆಂಟ್ ಕೆಲಸ ಇದ್ರ ಅಂತ ಕೇಳಿ ಹೇಳ್ತಾರದು. ಅರ್ಧ ಮನೆ ಕಟ್ಟಿವಿ, ಏನು ಮಾಡೋದು ನಾವು? ಅದ್ರ ಮಧ್ಯೆ ಇಂಥ ಪುಣ್ಯಾತ್ಮರು ಕಸ ಹೊಡೆದ್ವಿ. ಮತ್ತು ಬೆಳಿಗ್ಗೆ ಬಂದು ಕಸ ಹೊಡೆದಾರಂತೆ. ಒಂದು ಜೋರ ಒಂದ್ಸರಿ ಹೆಸರು ಹೇಳ್ತೀನಿ. ಭಾಳ ನಾನೇ ಯಾರಿಗೂ ಹೆದರ್ಕೊಂಡು ಅಂತಲ್ಲ, ನನಗೊಂಥರ ಆಗ್ಬಿಡ್ತು. ಯಾವುದೋ ಒಂದು ತಾಯಿ ಬರಬಿಟ್ಟು ಹುಷಾರಾಗುತ್ತೆ ಅಂದರೆ ಇದೇ ಕೈ, ಅದು ನಾನಲ್ಲ. ಯಾಕೆಂದರೆ
ಅಂತಾದ್ರೆ ಯಾರಿಗಾರ ಗೊತ್ತಿದ್ದು ಎಲ್ಲರಿಗೂ ಅಲ್ಲ, ಕೆಲವೊಂದು ಹೈವೇಕಲ್ಲಿ ಬೈದ್ಬಿಡ್ತೀನಿ, ಯಾಕಂದ್ರೆ ಲೇಟ್ ಆಗುತ್ತಾ ನಮ್ಮನೆ ಕೇಳಿದ್ದಾರೆ. ಮೊನ್ನೆ ಯಾರೊಬ್ಳು ಅಲ್ಲಿ ಕಲ್ಲು ಹಾಕಿರೋದು ಯಾರೋ ಪುಣ್ಯಾಪುರು ರಾಮಣ್ಣ ಅಂತೇಳಿ ಲೋಕಾಯುಕ್ತರು, ಅಲ್ಲಿ ಗಂಡು ಕುಣಿಸಿ ಎಂಟಿ ಬಂದು ಕೇಳುತ್ತೆ ನಾನೇ ಹಸ್ಬೆಂಡ್ ನೋಡಿ ಅಂತಾರೆ, ಅಲ್ಲಿ ಕುಣಿಸಮ್ಮ ಅಂದ್ರೆ ಕಲ್ಲು ಬಿಡಿಸ್ಬನ್ನಿ ಅಂತ ಅನ್ಯ ಕಡೆಗೆ ಅಮ್ಮ ನಾನು ಕಲ್ಲು ಬಿಡಿಸೋಕೆ ಹಸ್ಬೆಂಡಿಗೆ, ಇಲ್ಲಾಂದ್ರೆ ಎಂಟಿ ಕುಣಿಸಿ ಗಂಡು ಬರ್ತಾನೆ ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಹಿಂಗೆ ವರ್ಷ ಅಂತಾನೆ ಲೇಟ್ ಆಗುತ್ತಾ ಮನೆಗೆ ಹೋಗ್ಬೇಕು ಅಂತಾನೆ, ಯಾಕಂದ್ರೆ ಪೋಡ್ಕೊಳಕ್ಕೆ ದೇವಸ್ಥಾನಕ್ಕೆ ಬರೋದು ಏನು ಕೇಳ್ರಿ ನೀವೆಲ್ಲಿ ದಡ್ಡು ಅಂತ ಹೇಳ, ಅಲ್ಲಿ ಬೋರ್ಡ್ ಆಗಿದ್ದೀವಿ, ಬೋರ್ಡ್ ಒಳಗೆ ಬರಂಗಿಲ್ಲ. ಸಾಕಷ್ಟು ಜನ ಅಲ್ಲಿ 11ಕ್ಕೂ ಇದೆ ದುರಂಕಾರ ಮಾಡಿದಾರದು, ಏನಾದರೂ ಅಲ್ಲ 11ಕ್ಕೆ ಮೀರಿದೆ. ಜಾಸ್ತಿ ಜಂಬಾಡ್ಕೊಳಕ್ಕೆ ಹೋದ್ರೆ ಆಲ್ಮೋಸ್ಟ್ ನಾವಲ್ಲ, ಗೊತ್ತಾಯ್ತಾ? ದೂರಿಂದ ಬಂದೀವಿ, ಇದೇ ಫಸ್ಟ್ ಬಂದೀವಿ ಅನ್ಬೇಡಿ, ನಮ್ಗೇನು ಗೊತ್ತಿಲ್ಲ ಅನ್ಬೇಡಿ. ಸಾಕಷ್ಟು ಮನೆ ಹಾಳು ಮಾಡಿರ್ತೀವಿ ನಾವೆಲ್ಲ. ಕಲ್ಕಟ್ಟೆ ಮಕ್ಕಳು ನಾವು ಗಂಡು ಮಕ್ಳು ಹಾಳು ಮಾಡ್ತೀವಿ, ಜಟ್ಟಿ ಮಕ್ಕಳು ನೀವು ಸುಮಾರು ಮನೆ ಬೆಂಕಿ ಇಕ್ಕಿರ್ತೀವಿ, ನೀವು ಹೆಣ್ಮಕ್ಳು ಇಕ್ಕಿಲ್ವ? ಎಲ್ಲ ಗೊತ್ತಿರುತ್ತೆ. ಅಕ್ಕಿಲ್ಲ ಏನೋ ಗೊತ್ತಿಲ್ಲ ಅನ್ಬೇಡಿ. ಬೆಳಿಗ್ಗೆ ಕಸ ಹೊಡೆದ್ರೆ ನಿಮ್ಮ ತಂಗಿ ಅಪ್ಪ ನಮ್ಮ ಮಗಳೇ, ನಿಮ್ಮ ಅಪ್ಪ ಅಮ್ಮ ಯಾರು? ಒಳ್ಳೆ ಬುದ್ಧಿ ಒಳ್ಳೆ ಸಂಸ್ಕಾರ ಕಲ್ಸಾರ ನಿಮ್ಮ ಅಪ್ಪ ಅಮ್ಮ. ಅಪ್ಪ ನೀವು ಹುಡ್ಕೋ, ಇನ್ನೊಬ್ರು ಯಾರು ತಂಗಿ ನೀ ಕಸ ಹೊಡೆದ ಬೆಳಿಗ್ಗೆ ಇನ್ನೊಬ್ರು ಯಾರಮ್ಮ ನೀನು ತಂಗಿ ಒಂದ್ಸರಿ ನಿಮಗೆಲ್ಲ ಬಸಂಗಳಿಂದ ಏನು ಮಾಡೋಣ? ಹೌದಾ? ಇವತ್ತು ಗುರುಗಳಿಲ್ಲ ಕಾರಣ ಅಂತ ದೂರ ಇದ್ದಾರೆ. ಈಗ ನಿಮ್ಮ ಕಷ್ಟ ನೋಡಿ ನೀವೆಲ್ಲ ತಿಂತಿದ್ದೆಲ್ಲ ತೋರಿಸ್ಲಾ? ಈಗ ಬರ ಪಡೋದು ಹುಚ್ಚವಿಧಿ ಬಿಲ್ಡಿಂಗ್ ಒಳಗೆ ಉಣಲ್ಲ, ಎಷ್ಟೇ ಕೋಟಿ ಕಾರ ಯಾವನು ಕರಾಳ ಸಾಯ್ಸಂತ ಹೆಣ ತಗೊಂಬರಲ್ಲ, ಎಲ್ಲರೂ ಉಣದು ಆರಡೆ ನೋಡಿ ಗುಡ್ಡಿಗೆ ಗೊಂಡಿಲ್ಲ ಬರ್ ಮಾಡ್ತೀರಂತೆ, ಒಳ್ಳೆ ಸಾಯಿರಿ. ಅದನ್ನಾರ ಕೇಳಿ ದೇವ್ರನ್ನ ದುಡಿಯೋ ಶಕ್ತಿ ಕೊಡಿ, ದುಡಿಯೋಂಗೆ ದಾರಿ ಕೊಡಿ ಅಂತ ಹೇಳಿ. ನೀವು ಪವಾಡರ್ ಆಗ್ಬೋದು, ಹೇಳ್ತಿದ್ದೆ ಸರಿ, ನೀವು ಪವಾಡ ಪುರುಷ ಆಗ್ಬೋದು ಯಾವಾಗ 4 ಜನಕ್ಕೆ ಅನ್ನದಾನ ಮಾಡಿದಾಗ. ನೀವು ಆರೋಗ್ಯವಂತರಾಗ್ಬೋದು ಕಂಡರ ಮನೆ ಬಗ್ಗೆ ನೋಡಿಲ್ದಾಗ, ಯೋಗ್ಯರಾಗ್ಬೋದು ಸಾಲ ಮಾಡ್ತಾ ಹೋದ್ರೆ, ಎಲ್ಲಕ್ಕಿಂತ ಗುಣವಂತರಾಗ್ಬೋದು ನಿಮ್ಮ ತಾಯಿ ಜನರಿಗೆ ಅನ್ನ ಹಾಕಿದ್ರೆ ಮಾತ್ರ. ಇದ್ರ ಜೊತೆಗೆ ನಿಮ್ಮ ಮಕ್ಕಳನ್ನ ಯಾವುದೇ ಮೀಡಿಯಂ ಸ್ಕೂಲ್ಗೆ ಓದಿಸಿ ನನಗೆ ಬೇಜಾರಿಲ್ಲ, ಆದರೆ ಮಕ್ಕಳಿಗೆ ಒಳ್ಳೆ ವಿನಯ ಒಳ್ಳೆ ಗುಣ ಕಲಿಸಿ 3 ಡಿಗ್ರಿ ಓದಿಸಿ. ತಾಯಿ ತಂದೆ ಅಂದ್ರೆ ಏನು, ಕಂಡರ ಬಗ್ಗೆ ಮಾತಾಡಬಾರ್ದು, ಸಾಲ ಮಾಡಬಾರ್ದು, 3 ಕಲ್ತ್ಕೊಂಡ್ರೆ ನಂತರ ಇರ್ಬೋದು ನೀವು. ನಾನು ತುಂಬಾ ಶ್ರೀಮಂತ, ದುಡ್ಡಲ್ಲ, ಆರೋಗ್ಯದಲ್ಲಿ ನಿಮ್ಮಂತ ಭಕ್ತರು ನೀವೆಲ್ಲ ಬಂದು ಅನ್ನ ಕೊಡ್ತೀರಿ, ಅಕ್ಕಿ ಕೊಡ್ತೀರಿ, ಬೆಲ್ಲ ಕೊಡ್ತೀರಿ, ಬಟ್ಟೆ ಕೊಡ್ತೀರಿ, ಬೈದು ಹೋಗ್ತೀರಿ, ಬ್ಯಾಡ್ ಮೆಸೇಜ್ ಮಾಡ್ತೀರಿ, ಬೈಸ್ಕೊಂಡು ಹೋಗ್ತೀರಿ. ನಾನೇ ಕೊಂಡು ಅಂತ ನಿಮ್ಗೆ ಬೈಯೋದು ಸಿಕ್ಕಿದೆ. ಬೈಸ್ಕೊಂಡವರೆಲ್ಲ ಯಾರು ಬೇಜಾರಾಗ್ಬಿಡಪ್ಪ ದಯವಿಟ್ಟು. ನಿಮ್ಮನೆ ಅಣ್ಣನ ತಮ್ಮನ ಅನ್ಕೊಳ್ಳಿ, ಒಂದ್ಸರಿ ಗುರುಗಳಕ್ಕಿಂತ ನಿಮ್ಮನೆ ಮಗ ಅನ್ಕೊಂಬಿಡಿ, ಎಲ್ಲ ವಜಸ್ ಆಗುತ್ತೆ. ಹಾಕಿರ್ತೀನಂತೆ ಕೆಲಸ ಹೇಳ್ಬಿಡ್ತೀನಿ. ಯಾವುದೇ ಊರಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ, ಯಾವುದೇ ಮನೆಗಾಲಿ ಒಂದೇ ₹1 ಹಣನ ದುರ್ಗಾಸನ ಅಂತ ಯಾರಾದ್ರೂ ಬಂದ್ರೆ ಅಪ್ಪಿತಪ್ಪಿ ನನ್ನ ತಮ್ಮಂದ್ರ ಬಂದು ನಾನು ಬಂದ್ರು ₹1 ಹಣನ ಯಾರಿಗೂ ಕೊಡಂಗಿಲ್ಲ. ತೋಲಗು ಫ್ರೀ ಬಿಡಂಗಿಲ್ಲ, ಡಿಪಾರ್ಟ್ಮೆಂಟ್ ಬಿಡಂಗಿಲ್ಲ. ಟೀ ಅಂಗಡಿ ಅದು ಟೀ ಕೊಡಂಗಿಲ್ಲ. ಯಾವುದೇ ಹೋಟ್ಲಲ್ಲಿ ಬಿರಿಯಾನಿ ಕೊಟ್ಟು ಒಂದು ಸುದ್ದಿ ಬಂದಿದೆ ಅಲ್ಲಿ ಕೊಡ್ತೀರಂತೆ ನೀವೆಲ್ಲ. ನೀವು ದುಡ್ಡು ನೀವು ಕಷ್ಟಪಟ್ಟು ನೀವು ಯಾಕೆ ಕಂಡರೆ ದುಡ್ಡು ಕೊಡ್ತೀರಾ ಅಂತ ಬೇರೆಯವರು. ನಿಮಗೆ ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ನಿಮ್ ಪ್ರೀತಿನ. ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದೇವ್ರ ಸಾರಿ ಬಂದು ಮಾಮೂಲಿ ಸೇರ್ತೀನಿ. ₹1000 ತರಬೇಕು ಅವಶ್ಯಕತೆ, ₹100 ತಗೊಂಬನ್ನಿ, ₹10 ತಗೊಂಬನ್ನಿ, ಪರವಾಗಿಲ್ಲ. ನೀವು ರಸ್ತೆಗೆ ನಿಮ್ಮನ್ನೇ ನಮ್ಮ ಕಡೆಯಿಂದ 2 ವಿನಂತಿ, ನೀವು ಬರ್ಡೇ ಕೇಕ್ ಕಟ್ ಮಾಡೋ ಬದಲು ಅಂದಾಶ್ರಮಕ್ಕೆ ಹೋಗಿ ಬಡಬಗ್ರಿಗೆ ಅನ್ನ ಹಾಕಿ ಅದನ್ನ ನಿಮ್ಮ ಮಕ್ಕಳು ಹೊಟ್ಟೆ ಮಾಡ್ಕೊಳ್ಳಿ. ಇನ್ನ ಸಾಲ್ಮತ್ ತಿಮ್ಮಕ್ ಅಂತ ಮಾತಾಯಿ ಮನೆ ಹೋದ್ರು, ಸ್ವರ್ಗಕ್ಕೆ ಹೋಗಿದ್ದಾರೆ, ನೇರ ಸ್ವರ್ಗವ್ರು ಆವತ್ತು ಹೋಗಕ್ಕಾಗಲ್ಲ. ಅವ್ರ ಹೆಸರು ಹಿಡ್ಕೊಂಡು ನೀವು ಮುಟ್ಟ ಬದಿಸ ನಮ್ಮ ಗಿಡಾರ ಹಾಕಿ ತಾಯಿಗಾರ ಒಂದು ನಮ್ಮನ ತನ್ಸಲಿಂದ ಯಾಕೆ ತಾಯಿ ಹಾಕಿ ನಾವಂತೂ ಹಾಕಾಗಲ್ಲ. ಅಟ್ಲೀಸ್ಟ್ ಒಂದು ಗಿಡಾರ ಹಾಕಿ ಕಂಡ ಮನೆ ಸಾಕಷ್ಟು ಮನೆ ಹಾಳು ಮಾಡಿದ್ರೆ ಇದ್ರವರೆಗೂ ಇನ್ನು ಮುಂದೆ ಯಾರಿಗಾರ ಏನೋ ಬೇಜಾರು ಮಾಡಿದ್ರೆ, ನಾನು ಬೇಜಾರು ಮಾಡಿದ್ರು, ನೀವು ಬೇಜಾರು ಮಾಡಿದ್ರು, ಯಾರಿಗಾರ ಬೈದಿದ್ರು, ಯಾರಿಗಾರ ಬೈಸ್ಕೊಂಡಿದ್ರು, ಎಲ್ಲ ಮರೆತು ಹೊಸ ದಿನ ಶುರು ಮಾಡೋಣ ಇವತ್ತಿಂದ. ಏನ್ ಹೋಗ್ತೀರಾ ಕಷ್ಟ? ಗುರುಗಳು ಕಳಿಸ್ತೀನಿ, ಮನೆ ಹೋಗಿ ಗುರುಗಳು ಕಳಿಸ್ತೀನಿ. ಯಾರು ಗುರುಗಳು ನೋಡ್ಬೇಕು ಅಂತ ಬಂದಿರೋ ಕೈ ಎತ್ತಿ, ಸುಮ್ಮನೆ ಕೈ ಎತ್ತಬಾರ್ದು. ಈಗ ಬರ್ತಾರೆ, ಮೇಕಪ್ ಎಲ್ಲ ಮುಗಿತಾ ಇದೆ, ನಾನು ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ, ಕಳಿಸ್ತೀನಿ ಅವ್ರನ್ನ. ನೋಡ್ಬೇಕು, ಗುರುಗಳು ನೋಡ್ಬೇಕಾ, ದೇವ್ ನೋಡ್ಬೇಕಾ, ಕಳಿಸ್ತೀನಿ ಹೋಗಿ ಒಳ್ಳೆಕ ಮಕ್ಕಳು ನೋಡಕ ಬಂದು ಆಚೆ ಇನ್ನೂ ತಿರ್ಬೇಕಾ ಬರೋಣ. ಲೇಟ್ ಮಾಡೋದು ಬೇಡ. ತಂಗಿ ಗಂಡ ಹ್ಯಾಂಡಿಕ್ಯಾಪ್ ಸರ್, ತಂಗಿ ಇದ್ರ ಅಂಗನವಾಡಿ ಕೆಲಸ ಮಾಡಿ, ಅಂಗನವಾಡಿನ ಆಶ್ರಯ ಕೆಲಸ ಮಾಡಿ. ತಂಗಿ ಬಗ್ಗೆ ಯಾರು ಆಡಿಕೆ ಬೇಡಿ. ತಂಗಿವ ಅಣ್ಣ ತಂಗಿ ಇದು ನೀವು ಹುಡ್ಕದ, ಇದು ನಿಮ್ಮ ಮನೆಗೆ ಬಡ ಪ್ರೀತಿ. ಇನ್ನೊಂದು ಸರಿ ಬಂದಾಗ ಅಕ್ಕಿ ದೊಡ್ಡ ಖಾರ ಬಂದಾಗ ಅಕ್ಕಿ ಕೊಡ್ತೀನಂತೆ ನಾನು ಅಂತರ. ಅದ್ರ ಕೊಟ್ಟು ಹಾಕೊಂಡ ನೀನು ಅಮ್ಮ ಖಾಲಿ ಬಿಡಮ್ಮ, ಬೀಳು ಉದ್ದಾರ ಬರಲಿ. ನೀವೇನು ಜನಗಳು ಗಡಿಯ ಮತ್ತೆ ಅವೆಲ್ಲ ಅಲ್ಲೂ ಬಡ್ಕೊಂಡು ಇಲ್ಲೂ ಕಾಲು ನೋವಿಗೆಲ್ಲ ಈಗಲೂ ಬಡ್ಕೊಂಡಲ್ಲಮ್ಮ. ಕಾಲು ನೋವು ಯಾಕೆ ಮಾಡ್ತೀರಮ್ಮ ನೀವೆಲ್ಲ ಜನಗಳು ಬಂದು?
ಏನೋ ಕಷ್ಟ ಹೆಲ್ಪ್ ಮಾಡಿ ಬರೀ ಕಾಲು ನೋವು ಬಡ್ಕೊಂತೀರಿ ಬಂದಿಲ್ಲ 20 ಸಲ ಹೇಳ್ತೀರಿ. ಏನೋ ಕಷ್ಟ ಮಾಡುವಾಗ ಇನ್ನೊಬ್ರು ನೋಡಿ ಖುಷಿ ಪಡಿ ಅಲ್ಲಪ್ಪ, ಖುಷಿ ಪಡೋದೇ ಇಲ್ಲ. ಹುಣಸೆ ಬೆಲ್ಲ ಸುಣ್ಣ ಹಚ್ಚುತ್ತ ಅವಲೇ ಹೇಳಿದೆ ಕಾಲು ನೋವಿಗೆ, ಈಗ ಕೇಳೋದೇ ಇಲ್ಲ. ಮತ್ತೆ ತಂಗಿ, ಇದು ನಿನಗೆ ನನ್ನ ಕಡೆಯಿಂದ ತಂಗಿ, ನಿನ್ನ ಮಾಂಗಲ್ಯ ಬಗ್ಗೆ ಚೆನ್ನಾಗಿರ್ಲಿಕ್ಕೆ ಇದು ಹಣ ಇಲ್ಲ. ಹುಣಸೆ ಹುಳಿ ಸುಣ್ಣ ಬೆಲ್ಲ ಹಚ್ಕೊಳ್ಳಿ.